ಹಾಯ್ ಫ್ರೆಂಡ್ಸ್, ಇವತ್ತು ಮಹೇಶ್ ಸುಖದರ್ ಅವರು ಪ್ರೊಡಕ್ಷನ್ ಅಂಡ್ ಡೈರೆಕ್ಷನ್ ಮಾಡಿದ ಅಂಬರೀಷ ಮೂವಿ ನೋಡ್ತಾನೆ. ಅಂಬರೀಷ ಬಂದು ದರ್ಶನ್ ಅವರು ಲೀಡ್ ರೋಲ್ ಮಾಡಿದ್ದಾರೆ ಅಂಡ್ ರಚಿತಾ ಪ್ರಿಯಾಮಣಿ ಆಸ್ ಕೋ ಆಕ್ಟರ್ ಹೀರೋಯಿನ್ ಆಗಿ ಮಾಡಿದ್ದಾರೆ. ಸೊ ಇದು ಬಂದು ಅಂಬರೀಷ ಒಂದು ಲೈನ್ ಆಗಿ ಹೇಳ್ಬೇಕಾದ್ರೆ, ಅಂಬರೀಷ ಬಂದು ಸ್ಟಾರ್ಟಿಂಗ್ ನಾನು ನೋಡುವಾಗ ದರ್ಶನ್ ಅವರು ಒಂದು ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಸೊ ರಚಿತಾನ ಅವರು ಕೂಲಿ ಕೆಲಸ ಮಾಡುವಾಗ ಲವ್ ಮಾಡ್ತಾ ಇರ್ತಾರೆ. ಸೊ ರಚಿತಾ ಅಂಡ್ ಪ್ರಿಯಾಮಣಿಗೆ ಒಂದು ಚಿಕ್ಕ ಫೈಟ್ ಆಗುತ್ತೆ. ಸೊ ಆ ಫೈಟ್ ಇಂದ ಪ್ರಿಯಾಮಣಿ ಅದಾದ್ಮೇಲೆ ಪ್ರಿಯಾಮಣಿ ದರ್ಶನ್ ಅವ್ರನ್ನ ಇಷ್ಟಪಡ್ತಾರೆ. ದರ್ಶನ್ ಅವರು ಆಲ್ರೆಡಿ ರಚಿತಾ ಅವ್ರನ್ನ ಪ್ರೀತಿಸೋದ್ರಿಂದ ಇವ್ರ ಪ್ರೀತಿನ ರಿಜೆಕ್ಟ್ ಮಾಡ್ತಾರೆ. ಈ ಪ್ರೀತಿಯ ರಿಜೆಕ್ಟ್ ಮಾಡಿದ ಕೋಪದಲ್ಲಿ ಪ್ರಿಯಾಮಣಿ ಅವರು ಇವ್ರನ್ನ ಕೆಲಸ ಬಿಟ್ಟು ತೆಗೆದ್ಬಿಡ್ತಾರೆ. ಸೊ ಈ ಕೆಲಸ ತೆಗೆದ ಮೇಲೆ ಒಂದು ಬೆಟ್ ಹಾಕ್ತಾರೆ. ಸೊ ಕೂಲಿ ಕೆಲಸ ಎಲ್ಲ ಒಂದು ಕಡಮಟ್ಟ ಮಾತಾಡ್ತಾರೆ. ಸೊ ಇದಾದ್ಮೇಲೆ ಅವರೊಂದು ದರ್ಶನ್ ಅವರು ಇವರು ಒಂದು ಬೆಟ್ ಆಗುತ್ತೆ. ಸೊ ಏನ್ ಮಾಡ್ತೀರಾ ನೀವು, ಕೆಲಸ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರೆ ಅಂತ ಇವರು ಅದೇ ತರ ರಿಯಲ್ ಎಸ್ಟೇಟ್ ಒಂದು ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟಾರ್ಟ್ ಮಾಡ್ಬಿಟ್ಟು ಇವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗ್ತಾರೆ. ಅದೊಂದು ಬೆಟ್ಟು. ಸೊ ಸ್ವಲ್ಪ ಹೊತ್ತು ಬೆಟ್ ಮೇಲೆ ಇನ್ನೊಂದು ಫ್ಲಾಶ್ ಬ್ಯಾಕ್ ಬರುತ್ತೆ. ಫ್ಲಾಶ್ ಬ್ಯಾಕ್ ಬಂದ್ರೆ ಅದೇನಂದ್ರೆ ಇವರೊಂದು ಹಳ್ಳಿಯಲ್ಲಿ ಇರ್ತಾರೆ. ಹಳ್ಳಿಯಲ್ಲಿ ದೇವಸ್ಥಾನದ ಕೆಲಸ ಮಾಡ್ಕೊಂಡಿರ್ತಾರೆ ದರ್ಶನ್. ಸೊ ದರ್ಶನ್ ಅವ್ರದ್ದು ಊರಲ್ಲಿ ಸ್ವಲ್ಪ ಎಲ್ಲ ಅಡ ಇಟ್ಟಿರ್ತಾರೆ. ಸೊ ಜಮೀನುಗಳನ್ನ ಅಡ ಇಟ್ಟಿರ್ತಾರೆ. ಸೊ ಅಲ್ಲಿ ಬಂದು ಯಾವುದೋ ಒಂದು ಕಂಪನಿ ಬರುತ್ತೆ. ಸೊ ಕಂಪನಿ ಬರೋದ್ರಿಂದ ಒಂದು 1000 acres ಬೇಕು ಅನ್ನೋದ್ರಿಂದ ಇವ್ರು ಬಂದು ಅಲ್ಲಿರೋ ಮಾಲೀಕನಿಗೆ ಯಾರಿಗೆ ಅಡ ಇಟ್ಟಿದ್ರು, ಸೊ ಅವ್ರು ಬಂದು ಇವ್ರನ್ನ ಖಾಲಿ ಮಾಡಿಬಿಟ್ಟು ಬೇರೆ ಊರಿಗೆ ಹೋಗಿ ಕೇಳ್ತಾರೆ. ಸೊ ಬೇರೆ ಊರಿಗೆ ಹೋಗಿ ಇಲ್ಲಾಂದ್ರೆ ನನ್ನ ಕಾಸನ್ನ ತರಗ ಕೊಡಿ ಅಂತ. ಸೊ ಅವ್ರ ಹತ್ರ ಅಷ್ಟು ಕಾಸಿರಲ್ಲ. ಸೊ ಇದೊಂದು ಸ್ವಲ್ಪ 1 year ಅವರು ಟೈಮ್ ಕೊಡ್ತಾರೆ ಕಾಸು ಕೊಡೋಕ್ಕೆ. ಅಲ್ಲೊಂದು ಬೆಟ್. ಸೊ 2 ಬೆಟ್ ನಾನು ಒಂದು ಈಕ್ವಲ್ ಆಗಿ ಇಂಟರ್ವಲ್ ಆದ್ಮೇಲೆ ಅದು 2 ಬೆಟ್ ನಾನು ಒಂದ್ಸಲಿ ಹೋಗ್ಬಿಟ್ಟು ಅವರು ಅದೊಂದು ರೂಟಲ್ಲಿ ಹೋಗುತ್ತೆ ಸ್ಟೋರಿ. ಸೊ ಸೆಂಟ್ರಲ್ಲಿ ಇನ್ನೊಂದು ಬರುತ್ತೆ ಕೆಂಪೇಗೌಡ. ಸೊ ಕೆಂಪೇಗೌಡ ಪ್ರಾಜೆಕ್ಟ್ ಅಂತ. ಸೊ ಕೆಂಪೇಗೌಡ ಪ್ರಾಜೆಕ್ಟ್ ಅಂದ್ರೆ ಸೊ ಅಲ್ಲಿ ಇದೊಂಥರ ಒಂದು ಕೆರೆ ಇರುತ್ತೆ. ಸೊ ಆ ಕೆರೆನ ಬಂದು ಮುಚ್ಚಿಬಿಟ್ಟು ಒಂದು ರಿಯಲ್ ಎಸ್ಟೇಟ್ ಮಾಡೋ ತರ ಒಂದು ಬಿಸ್ನೆಸ್ ಬರುತ್ತೆ. ಸೊ ಈ ಬಿಸ್ನೆಸ್ ಬಂದು ದರ್ಶನ್ ಕಿವಿಗೆ ಬಿದ್ದ ತಕ್ಷಣ ದರ್ಶನ್ ಅವರು ಬಂದು ಅದನ್ನ ಹೆಂಗೆ ಪ್ರಾಜೆಕ್ಟ್ ನ ಕಾಪಾಡ್ತಾರೆ. ಸೊ ಪ್ರಿಯಾಮಣಿ ಬೆಟ್ಟಲ್ಲಿ ಗೆದ್ರ ಅಂಡ್ ಅವ್ರ ಊರಲ್ಲಿ ಇಟ್ಟ ಬೆಟ್ಟಲ್ಲಿ ಗೆದ್ರ, ಈ 3 ಇದನ್ನ ತಗೊಂಡ್ ಬಂದು ಫೈನಲ್ ಕ್ಲೈಮ್ಯಾಕ್ಸ್ ಅಲ್ಲಿ ಮುಗಿಸಿದ ಸ್ಟೋರಿ ಇದು. ಸೊ ಈ ಸ್ಟೋರಿ ಬಗ್ಗೆ ಹೇಳ್ಬೇಕಂದ್ರೆ ಪ್ರಿಯಾಮಣಿ ಅವರು ಒಂದು ನೆಗೆಟಿವ್ ರೋಲ್, ಲಿಟಲ್ ಬಿಟ್ ನೆಗೆಟಿವ್ ರೋಲ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ರಚಿತಾ ಅವ್ರು ಬಂದು ಹಾಡಿಗೆ ಬಂದಿದ್ದಾರೆ. ಸೊ ದರ್ಶನ್ ಅವ್ರ ಜೊತೆ ಹಿಂದೆ ಮುಂದೆ ಹೋಗ್ತಾರೆ. ಸೊ ಅವ್ರಿಗೆ ಒಂದು ಅಲ್ಲೇ ಬಂದು ಹೋಗೋ ತರ ರೋಲ್ ಇದೆ, ಅಷ್ಟೇನು ಸ್ಟ್ರಾಂಗ್ ರೋಲ್ ಇಲ್ಲ. ಮ್ಯೂಸಿಕ್ ಬಗ್ಗೆ ಬಂದ್ರೆ ವಿ ಹರಿಕೃಷ್ಣ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಸೊ ವಿ ಹರಿಕೃಷ್ಣ ಅವರು ಒಂದ್ 2-3 ಸಾಂಗ್ ತುಂಬಾನೇ ಚೆನ್ನಾಗಿದೆ. ಸೊ ಇಂಟರ್ವಲ್ ಮೇಲೆ ಒಳ್ಳೆ ಹಾಡುಗಳು ಚೆನ್ನಾಗಿದೆ. BGM ಆವ್ರೇಜ್ BGM ಹೇಳ್ಬೋದು, ಪರವಾಗಿಲ್ಲ ಏನು ಕೆಳಗೆ. ಸೊ ಅಂಡ್ ಮುಖ್ಯ ಅಂಬರೀಷ ಅವರು ಒಂದು ಸಾಂಗ್ಗೆ ಬಂದಿದೆ. ಒಂದು ಸಾಂಗು ಸ್ವಲ್ಪ ಸಿಚುವೇಶನ್ ಬರ್ತಾರೆ. ಸೊ ಆ ಒಂದು ಪ್ರಾಜೆಕ್ಟ್ಗೆ ಇವ್ರೊಂದು ಏನು ಅವ್ರದ್ದು ಇದು ಮೂವಿಯಲ್ಲಿ ಹೋಗಿ ನೋಡಿ. ಸೊ ಅಂಬರೀಷ್ ಅವ್ರು ಬಂದು ಏನು ಮಾಡ್ತಾರೆ ಮೂವಿಯಲ್ಲಿ ಹೋಗಿ ನೋಡಿ. ಸೊ ಅವ್ರದ್ದು ಒಂದು ಸಾಂಗ್ ಇರುತ್ತೆ, ಆ ಸಾಂಗ್ ಸೂಪರ್ ಇರುತ್ತೆ. ಸೊ ಅವರು ಬಂದು ಇದ್ರಲ್ಲೂ ಒಂಥರ ರಾಜ ತರ ಬಂದು ನಿಲ್ತಾರೆ, ಸೂಪರ್ ಇರುತ್ತೆ. ಸೊ ಥ್ರೋಟ್ ಫಿಲಮ್ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲೂ ಬೋರ್ ಹೊಡಿಯುತ್ತೆ ಅನ್ಸಲ್ಲ. ಬಟ್ ಇದ್ರೇನು ಸ್ವಲ್ಪ ಡಿಸಪಾಯಿಂಟೆಡ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಟೋರಿ ಲೈನ್. ಸೊ ನಿಮ್ಗೆ ಸ್ಕ್ರೀನ್ ಪ್ಲೇ ಒಂದು ಕಡೆಯಿಂದ ಕೊಂಡೊಯ್ತಾರೆ ಅಂದ್ರೆ ನೆಕ್ಸ್ಟ್ ಸೀನ್ ಏನ್ ಬರುತ್ತೆ ಅಂತ ನಮ್ಗೆ ಇಂಟ್ರೆಸ್ಟ್ ಇರಬೇಕು. ಇದರಲ್ಲಿ ಏನು ಅಷ್ಟು ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬೋದು. ಅಂಡ್ ಡೈಲಾಗ್ಸ್. ಸೊ ಡೈಲಾಗ್ಸ್ ಯಾರು ಬರ್ತಿದ್ದಾರೆ ಗೊತ್ತಿಲ್ಲ. ಸೊ ಮೋಸ್ಟ್ಲಿ 2005 ಇದ್ದಾರೆ ಅನ್ಸುತ್ತೆ. 2005 ಡೈಲಾಗ್ಸ್ ಬರ್ತಾ ಇದೆ. ಅವರು 1-2-3 ಡೈಲಾಗ್ ಹೊಡಿತಾರೆ. ಅದು ಏನೋ ನಮ್ಮ 10 ವರ್ಷ ಮುಂಚೆನೆ ನಾವೆಲ್ಲ ಫಿಲ್ಮಲ್ಲೂ ಕೇಳಿತರ ಅಂತ ಇದೆ. ಆಮೇಲೆ ಇನ್ನೊಂದು ವಿಚಾರಕ್ಕೆ ಬಂದ್ರೆ, ಖಂಡಿತ ಇದು ಸಿನಿಮಾಟೋಗ್ರಫಿ ಒಂದು ಡೀಸೆಂಟ್ ಆಗಿದೆ. ಅಂಡ್ ಬೇರೆ ಮೂವಿ ನೋಡಕ್ ಹೋದ್ರೆ ಅಲ್ಲಲ್ಲಿ ಸ್ವಲ್ಪ ಬೋರ್ ಹೊಡಿಯೋ ಸೀನ್ಗಳನ್ನೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಮಾಡಿರ್ಬೋದಿತ್ತು ಇನ್ನು. ಸೊ ಸ್ಕ್ರೀನ್ ಪ್ಲೇ ಎಲ್ಲೋ ಒಂದು ಡಿಸಪಾಯಿಂಟೆಡ್ ಅನ್ಸುತ್ತೆ. ನೀವು ಆಸ್ ಅ ಫ್ಯಾನ್ ಆಗಿ ಹೋಗಿ ಅವ್ರ ವ್ಯೂವರ್ ಆಗಿ ನಾನು ಒಂದು ಕ್ರಿಕೆಟ್ ಆಗಿ ಇಲ್ಲ ಒಂದು ವ್ಯೂವರ್ ಆಗಿ ನೋಡುವಾಗ ನನಗೆಲ್ಲೋ ಬೋರ್ ಹೊಡಿತಾ ಇಲ್ಲ ಅಂದ್ರೇನು ಏನೋ ಒಂದು ಇಂಟ್ರೆಸ್ಟ್ ಇಲ್ಲ ಅನ್ಸು ಸ್ವಲ್ಪ ಮೂವಿ. ಸೊ ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಏನೋ ಒಂದು ಸ್ಟೋರಿನ ಒಂದು 2-3 ಸ್ಟೋರಿನ ಎಲ್ಸ್ಬಿಟ್ಟು ಜನರನ್ನ ಕನ್ಫ್ಯೂಷನ್ ಮಾಡ್ತಾರ ಅಂತಾನು ಅನ್ಸ್ತು. ಸೊ ಓವರ್ ಆಲ್ ಮೂವಿ ನೋಡ್ಬೋದ್ರೆ ಕ್ಯಾನ್ ಬಿ ವಾಚ್ ಒಂದ್ಸಲಿ ನೋಡಿ ಧಾರಾಳವಾಗಿ ನೋಡ್ಬೋದು. ಏನೋ ಅಷ್ಟೊಂದು ಇದಿಲ್ಲ. ಸೊ ಮೋಸ್ಟ್ಲಿ ಇದು UA ಸರ್ಟಿಫಿಕೇಟ್ ಸಿಗಿದೆ ಅನ್ಸುತ್ತೆ. ಸೊ ಇದ್ರೇನು ಅಷ್ಟು ಸ್ವಲ್ಪ ಫೈಟ್ ಇರೋದ್ರಿಂದ ಮೋಸ್ಟ್ಲಿ US ಸರ್ಟಿಫಿಕೇಟ್ ಸಿಕ್ಕಿರ್ಬೋದು. ಸೊ ಅಂಡ್ ಓವರ್ ಆಲ್ ಮೂವಿ ನೋಡಕ್ ಹೋದ್ರೆ
ಚೆನ್ನಾಗಿದೆ ಆ್ಯಂಡ್ ಒನ್ ಟೈಮ್ ಕ್ಯಾನ್ ಬಿ ವಾಚ್. ಸೊ ಈ ಮೂವಿಗೆ ಬಂದು ನಾನು ಔಟ್ ಆಫ್ 5 2.5 ಕೊಡ್ತೀನಿ. ಸೊ 2.5 ಯಾಕಂದರೆ ಸೊ ಅದರಿಂದ ಒಂದು ಇಂಟ್ರೆಸ್ಟ್ ಸ್ಕ್ರೀನ್ ಪ್ಲೇ ಇಲ್ಲ ಅನಿಸುತ್ತೆ. ಥ್ಯಾಂಕ್ ಯು.